ಇದು ಕನ್ನಳ್ಳಿ ಗ್ರಾಮದಲ್ಲಿರ್ತಕ್ಕಂತಹ ಶ್ರೀ ವೀರಭದ್ರ ಸ್ವಾಮಿ ದೇವಾಲಯ ಪುಣ್ಯಕ್ಷೇತ್ರ. ಈ ದೇವಾಲಯದ ಕಮಿಟಿ ಹಾಗೂ ಅನ್ನದಾಸೋಹ ಸಮಿತಿ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಯುತ ಶಾಂತಣ್ಣ ಅವರು ಬಂದ ಮೇಲೆ ಈ ದೇವಾಲಯ ಆಗಲಿ, ಹಾಗೆ ದೇವಾಲಯದ ಆವರಣಗಳ ಅಭಿವೃದ್ಧಿಗಳಾಗಲಿ, ಅನ್ನದಾಸೋಹ ಆಗಲಿ ಪ್ರತಿನಿತ್ಯ ನಡೀತಾ ಇರ್ತಕ್ಕಂಥ ಈ ಎಲ್ಲ ಪುಣ್ಯ ಕಾರ್ಯಗಳಲ್ಲಿ ಪ್ರಮುಖ ಪಾತ್ರ ಶಾಂತಣ್ಣ ಅವ್ರದ್ದು. ಹಾಗೆ ಎಲ್ಲ ಸ್ನೇಹಿತರೊಡಗೂಡಿ ಈ ಒಂದು ಅಭಿವೃದ್ಧಿ ಕಾರ್ಯ ಮಾಡಿದ್ದಾರೆ. ಅದು ಅವರು ಕೂಡ ಹೇಳ್ಕೊಂಡಿದ್ದಾರೆ, ನಾನು ಒಬ್ಬನಿಂದ ಆಗಲ್ಲ, ಇದು ಎಲ್ಲ ಕೈ ಜೋಡಿಸಿರೋದಕ್ಕೆ ನಾವು ಇಷ್ಟು ಮಾತ್ರ ಅಭಿವೃದ್ಧಿ ಮಾಡಿರೋದು ಅಂತ. ಶಾಂತಣ್ಣ ಅವರು ತಮ್ಮ ಸ್ವಂತ ಹಣವನ್ನು ಕೂಡ ಇಲ್ಲಿ ವಿನಿಯೋಗಿಸಿದ್ದಾರೆ. ಆ ವ್ಯಕ್ತಿ ಶಕ್ತಿಯ ಮೇಲೆ ಈಗ ವೀರಶೈವ ನ್ಯೂಸ್ ಅವರು ಒಂದು ಭ್ರಷ್ಟಾಚಾರದ ಆರೋಪ ಮಾಡಿದ್ದಾರೆ. ಇದರ ಬಗ್ಗೆ ಒಂದು ಪ್ರಮುಖ ವರದಿ ಮಾಡ್ತಾ ಇದ್ದೀನಿ. ಇವಾಗ ಚೆನ್ನಾಗಾಗೈತೆ, ವರ್ಷದಿಂದ ಇವಾಗ ಚೆನ್ನಾಗಾಗೈತೆ, ವರ್ಷದೆಲ್ಲ ಇರಲಿಲ್ಲ. ಹೌದೌದು, ಇವಾಗ ಗೊತ್ತಾಗ ಫಸ್ಟ್ ನೋಡಿದಾಗ ಇದೆಲ್ಲ ಇರಲಿಲ್ಲ, ಈಗ ಇಂಪ್ರೂವ್ ಆಗೈತೆ ಎಲ್ಲ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ಒಂದಷ್ಟು ವ್ಯಕ್ತಿಗಳನ್ನ ವಿಚಾರಣೆ ಮಾಡ್ತೀನಿ. ಅವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ನಮಸ್ತೆ, ಕ್ಷಿಪ್ರಕ್ರಾಂತಿ ಮೀಡಿಯಾದಿಂದ ಬಂದಿದ್ದೀನಿ. ಇಲ್ಲಿ ಆಡಳಿತ ಮಂಡಳಿ ಹೇಗೆ ಮತ್ತು ಅಧ್ಯಕ್ಷರ ಬಗ್ಗೆ ಒಂದಷ್ಟು ವಿವರಣೆ ಕೊಡಿ. ನಾನು ಇಲ್ಲಿ ಹಳಬರು ಯಾರಾದರೂ ಬಂದಿದ್ದೆ, ಮೊದಲಂಗಿತ್ತು, ಇತ್ತೀಚೆಗೆ ಹೆಂಗಿದೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ. ದೇವಸ್ಥಾನ ಮೊದಲಂಗಿತ್ತು, ಈಗಿನಿದೆ. ಆಡಳಿತ ಮಂಡಳಿ ಸ್ಥಾಪನೆ ಆದಮೇಲೆ ಯಾರಿದೆ, ಆಡಳಿತ ಮಂಡಳಿ ಆದಮೇಲೆ ಸುಧಾರಣೆ ಆಗಿದೆ. ಅನ್ನದಾಸೋಹ ಕಾರ್ಯಕ್ರಮ ಎಲ್ಲ ಇದು ಮಾಡಿದ್ದಾರೆ. ಭಕ್ತಿಗಳು ಬಂದರೆ ಸ್ಟೆಪ್ಪಿಗೆಲ್ಲ ಇದು ಮಾಡಿದ್ದಾರೆ. ಲುಕ್ ಇಲ್ಲ, ಎಲ್ಲ ನೇಮನೆ ಚೆನ್ನಾಗಿ, ಮೊದಲು ಚೆನ್ನಾಗಿತ್ತು. ಬಟ್ ಈಗ ಜನ ಜಾಸ್ತಿ ಆದಾಗೆಲ್ಲ ಆಚೆ ಇವತ್ತೆಲ್ಲ ಆಚೆ ಜನ ಸುತ್ತಮುತ್ತ ಜನ ಅಲ್ಲ, ಮೊದಲು ಜನ ಜಾಸ್ತಿ ಜನ, ಮೊದಲು ಕಡಿಮೆ ಜನ ಇದ್ರು. ಆ ತಕ್ಕಂತ ನೀವು ಜಾಸ್ತಿ ಜನ ಇದ್ರು. ಅನ್ನದಾಸೋಹ ಇದೆಲ್ಲ ನಿತ್ಯ 10 ಗಂಟೆಗೆ ಬಂದು ಸಿಗುತ್ತೆ ಪಾಪ, 4 ಗಂಟೆಗೆ ಬಂದು ಸಿಗುತ್ತೆ. ಬಂದವರು ಹಂಗೆ ಹೋಗಿಲ್ಲ, ದೇವಸ್ಥಾನ ಮಾಡ್ಕೊಂಡು ಒಳ್ಳೆ ಮಾಡ್ತಿದ್ದಾರೆ. ಪೂಜೆನೂ ಅಷ್ಟೇ, ಒಂದು ಶಿಸ್ತು ಅಷ್ಟೇ. ಆಮೇಲೆ ಎಲ್ಲ ಪೂಜೆದೆಲ್ಲ ಸ್ವಯಂದಿಂದ ಒಂದು ಗೊತ್ತಿರ್ತಾರೆ, ನನಗೆ ಗೌರವ ಕೊಡ್ತಾರೆ. ಒಂದು ಪ್ರೋಮ್ ಮಾಡ್ಕೊಳಲ್ಲ, ಇದು ಮಾಡ್ಕೊಳಲ್ಲ. ನಮ್ಮ ಇದರಲ್ಲಿ ತುಂಬ ರೆಸ್ಪೆಕ್ಟಾಗಿ ಇದು ಮಾಡ್ತಾರೆ. ಅದೇ ನಮಗೆ ನೆಮ್ಮದಿ ಇದ್ದಂಗೆ ಇದು ಮಾಡ್ತಾರೆ. ಹಿಂಗೆ ಮನಸ್ಸು ಎಷ್ಟು ವರ್ಷದಿಂದ ಬರ್ತೀವಿ ಸರ್, ನಾವು 30 ವರ್ಷ ನಮ್ಮ ಒಂದು ಸಾಂಸ್ಕೃತಿಯಲ್ಲಿ ಈ ಪರಿಸ್ಥಿತಿ ಬಂದ ತಂದೆ ಸಾಂಸ್ಕೃತಿಯಾಗಿತ್ತು. ಅಲ್ಲಿಂದ ನಾವು ಇದು ಮಾಡ್ತೇವೆ. ಈಗೆಲ್ಲ ಚೆನ್ನಾಗಿ ಹಿಂದೆ ಎಲ್ಲ ಓಪನ್ ಇತ್ತು, ಇಷ್ಟೊಂದು ಇರಲಿಲ್ಲ. ಮತ್ತು ಇನ್ನು ಕೆತ್ತರನೂ ಇದೆ. ಮದುವೆಗಳು ಎಲ್ಲ ಕಡಿಮೆ ದರದಲ್ಲಿ ಬಡವರು ಅವರೆಲ್ಲ ಮದುವೆಗಳಿಗೆ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ. ಜಾಸ್ತಿ ಇದು ಮಾಡಲ್ಲ, ಬಟ್ಟರೆ ಆಗಲಿ ಇದಾಗಲಿ ಎಲ್ಲ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಖುಷಿ ಆಗ್ತದೆ ನಮಗೆ. ಬಡವ್ರು ಬಂದರೆ ಮಾಡ್ಬೋದು ಆರಾಮ. ಈ ಕಡೆ ಬರೋದು ಏನಿಲ್ಲ ಅಂತಂದ್ರೆ ಆಯ್ತು. ನಮಸ್ಕಾರ. ಆಡಳಿತ ಮಂಡಳಿಯವರು ನಿಮಗೆ ಯಾವುದಾದ್ರೂ ರಿಸ್ಟ್ರಿಕ್ಷನ್ ಅಂದರೆ ಹಿಂಗೆ ನಡಿಬೇಕು, ಹಿಂಗೆ ಆಗಬೇಕು, ಹಿಂಗೆ ಮಾಡಬೇಕು, ಅಲ್ಲಿ ಬರ್ತಕ್ಕಂಥ ದೇವಸ್ಥಾನ ದುಡ್ಡು ಇಲ್ಲಿ ನಮಗೆ ಆಡಳಿತ ಮಂಡಳಿ ಕೊಡಬೇಕು, ಈ ಥರ ಏನಾದರೂ ಕೇಳ್ತಾರ? ಯಾವ ರೀತಿ ಏನು ಅಂತ ಸ್ವಲ್ಪ ವಿವರಣೆ ಕೊಡಿ. ಇಲ್ಲಿ ಕ್ಷೇತ್ರದ ಅಭಿವೃದ್ಧಿ ಮತ್ತು ಇದನ್ನು ಅಭಿಷೇಕ ಪೂಜೆಗಳೆಲ್ಲ ಸಾಂಗವಾಗಿ ನಡೆಸಲಾಗಿದೆ. ದಾಸೋಹ ಸಾಂಗವಾಗಿ ನಡೆಸಲಾಗಿದೆ. ಸ್ಥಾಪಕರಿಗೂ ಕಮಿಟಿಗೂ ಒಂದು ಪುರೋಹಿತರಿಗೂ ಯಾವುದೇ ವಯಸ್ಸಲ್ಲಿ ಇಲ್ಲ. ಕಮಿಟಿ ಏನು ಹೇಳುತ್ತೆ, ಪುರೋಹಿತ ಅದಕ್ಕೆ ಬದ್ಧರಾಗಿರ್ತಾರೆ. ಪುರೋಹಿತರಿಗೆ ಏನೋ ಬೇಕು ಬೇಡಗಳನ್ನು ಅವ್ರು ಹೇಳ್ದಾಗ ಅವರು ಈಡೇರಿಸ್ತಾರೆ. ಹಾಗಾಗಿ ಎರಡು ಒಂದೇ ಬಾಂಧವ್ಯದಾಗಿ ಊರು ಇಷ್ಟೆಲ್ಲ ಅಭಿವೃದ್ಧಿಯಾಗಿ ಇಷ್ಟೆಲ್ಲ ಇದಾಗಬೇಕು, ಇಷ್ಟೆಲ್ಲ ಭಕ್ತಾದಿಗಳು ಬರಬೇಕು ಅಂದಾಗ ಎರಡು ಕಮಿಟಿಗಳು, ಪುರೋಹಿತರು ಮತ್ತು ಕಮಿಟಿ ಎರಡು ಒಂದಾಗಿದ್ದಾಗ ಮಾತ್ರ ಹಾಗೆ ಇಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ. ಅಧ್ಯಕ್ಷರು ಖಡಕ್ಕಾಗಿದ್ದಾರೆ, ಎಲ್ಲ ಕೆಲಸ ಕಾರ್ಯಗಳು ಮಾಡ್ತಾರೆ.
ಪುರೋಹಿತರು ಧಮಕಿ ಹಾಕೋದು ಎಲ್ಲ ಹೇಳಿದ್ರು ಸ್ವೀಕಾರ ಮಾಡ್ತಾರೆ. ಭ್ರಷ್ಟತೆ ಇನ್ನೊಂದು ಇದು ಭ್ರಷ್ಟಾಚಾರ ಆಗಕ್ಕೆ ಯಾವುದು ಸಾಧ್ಯನೇ ಇಲ್ಲವಲ್ಲ, ಏನು ಭ್ರಷ್ಟಾಚಾರ ಆಗ್ತಿದೆ? ಅಲ್ಲ, ಆಲ್ಮೋಸ್ಟ್ ನಾವು ನೋಡ್ದಂಗೆ ಅವರು ಕಂಪ್ಲೀಟ್ ಒಂದು ಪೈಸಾ ಬಿಡ್ದಂಗೆ ಲೆಕ್ಕಾಚಾರಗಳು ಕೊಟ್ಕೊಂಡು ಕರೆಕ್ಟಾಗಿ ಅವ್ರ ಕೈಯಿಂದ ಹಾಕಿ ಮಾಡಿರೋವಂಥದ್ದು ನಾವು ಕಂಡಿದ್ದೀವಿ. ಅಲ್ಲ ಇದೆಲ್ಲ ಅಷ್ಟೆಲ್ಲ ಆಗ್ಬೇಕಂತ ಸುಮಾರು ಕೋಟ್ಯಾಂತರ ರೂಪಾಯಿ ಕೈಯಿಂದ ಹಾಕಿದ್ದಾರೆ ಅಧ್ಯಕ್ಷರು. ಹಾಗಾಗಿ ಇಷ್ಟೆಲ್ಲ ಅಭಿವೃದ್ಧಿ ಆಗ್ಬೇಕಂದ್ರೆ ಸಾಮಾನ್ಯ ಅಲ್ಲ. ಮೊದಲು ಹೇಗಿತ್ತು ಕಣ್ಣಲ್ಲಿ ಈಗ ಹೇಗಿದೆ, ಇಷ್ಟೊಂದು ಲಕ್ಷಾಂತರ ಜನ ಬರಬೇಕು ಅಂತ ಅವರ ಶ್ರಮ ತುಂಬ ಇದೆ. 25 ದಾಟಿದೆ. ಇವತ್ತು 45 ವರ್ಷದ ಹುಡುಗನ ಥರ ಓಡಾಡ್ಕೊಂಡು ಅಭಿವೃದ್ಧಿ ಮಾಡ್ತಾರೆ. ಇಷ್ಟೆಲ್ಲ ಅಭಿವೃದ್ಧಿ ದೇವಸ್ಥಾನ ತಲುಪುವಂಥದ್ದು ಈ ಮಾಹಿತಿ ತಲುಪಿದ್ರೆ ಸರ್ ಎಲ್ಲ ಕಣ್ಣಲ್ಲಿ ಹೋಗಿ ಭಕ್ತಾದಿ ಯಾರೋ ಗೊತ್ತಿಲ್ಲದೇ ಇರೋರು ಹೇಳ್ಬೋದು ಅಷ್ಟೇ. ಪ್ರತಿದಿನ ಭಕ್ತಾದಿಗಳು ನೋಡ್ತಾರಲ್ಲ, ಅವ್ರ ಆಶಯ ಇದ್ದಿದ್ದು ಅಷ್ಟೇ, ಸ್ವಾಮಿ ದೇವಸ್ಥಾನಕ್ಕೆ ಬರಬೇಕು, ಭಕ್ತಾದಿಗಳು ಅಷ್ಟೊಂದು ಊಟ ಮಾಡ್ಕೊಂಡು ಹೋಗ್ಬೇಕು. ಮತ್ತು ಇಲ್ಲಿ ಭಕ್ತಾದಿಗಳಿಗೇನು ಯಾವುದು ನೀವು ದುಡ್ಡು ಯಾವಾಗಲೂ ಯಾರನ್ನ ಕೇಳಿ ಯಾರನ್ನೂ ಇದು ಮಾಡಿ ಕೈಯಾದ ಅವ್ರ ಇದ್ರ ಪ್ರಕಾರ ಏನೋ ಕೊಟ್ಟರೆ ಕೊಡ್ಬೋದು ಅಷ್ಟೇ. ಯಾರನ್ನ ಏನು ಒತ್ತಾಯ ಮಾಡಿ ಕೇಳೋದು ಏನು ಆ ರೀತಿ ಯಾವುದೇ ತುಂಬ ಚೆನ್ನಾಗಿ ಬೆಳಗಿನ ಸಂಜೆ ಒಂದು ವಾರ ಬಿಡಲಿಲ್ಲ. ಅದರಲ್ಲಿ ತೃಪ್ತರು ಅತೃಪ್ತರು ಇರ್ತಾರೆ. ಇವಾಗ ಒಳ್ಳೆ ಕೆಲಸ ಮಾಡ್ತಾರೆ, ವಿರೋಧ ಕೊಡೋದಿರುತ್ತೆ. ಹಳೆ ಕೆಲಸ ಮನಸ್ಸು ಉಳಿದಾಗ 10 ಜನಕ್ಕೆ ನಮಗೆ ಗೊತ್ತಿರೋ ಥರ ಅಧ್ಯಕ್ಷರು ಭಾಳ ಶ್ರಮ ಪಟ್ಟಿದ್ದಾರೆ. ಮಾಡ್ತಾ ನೋಡಿ ಬೆಳಗ್ಗೆ 5 ಬರ್ತಾರೆ ಅವರು. ಅಂದರೆ ಅದನ್ನ ನೋಡ್ಕೊಂಡು ನಾವು ಸುಮ್ಮನೆ ಹೇಳೋಕ್ಕಾಗೋದಿಲ್ಲ. ಯಾಕೆಂತಂದರೆ ಇದೇ ಕೊರೋನಾ ಸಂದರ್ಭದಲ್ಲಿ ಕೊರೋನಾ ಅನ್ನೋಂಥ ಸಂದರ್ಭದಲ್ಲಿ ಎಲ್ಲ ಬಾಗಿಲಾಕೊಂಡು ಮನೆ ಒಳಗಡೆ ಇದ್ರು. ಇವರೊಬ್ಬರು ಬೀದಿ ಬಂದು ಪ್ರತಿಯೊಬ್ಬರು ಯಾರು ರೇಷನ್ ಇಲ್ಲ ಹುಡ್ಕೊಂಡು ಕೊಟ್ಟಿದ್ದಾರೆ. ಊಟ ಅಡುಗೆ ಮಾಡಿಸ್ಕೊಂಡು ತಾಂಡ ಕೊಟ್ಟಿದ್ದಾರೆ. ಮದುವೆಗಳನ್ನ ಕೊರೋನಾದಲ್ಲಿ ನಿಂತಾಗಿರೋ ಮದುವೆಗಳನ್ನ ಮಾಡಿಸಿದ್ದಾರೆ. ಇದೇ ಮೀಡಿಯಾದವ್ರನ್ನ ಇವತ್ತು ಯಾರೂ ಇದು ಮಾಡಿರಲಿಲ್ಲ. ಇವರು ಒಂದು ಲಿಸ್ಟ್ ಮಾಡಿ ಮೀಡಿಯಾದವ್ರಿಗೆ ಎಲ್ಲಾರು ಕರೆದು ಕಿಟ್ಕೊಟ್ಟಿದ್ದಾರೆ. ಬಾಧೆ ಎಲ್ಲರ ಮೇಲೆ ಇರ್ತಿದ್ದೆ. ಬಟ್ ಅವ್ರ ಕೆಲಸ ಕಾರ್ಯಗಳನ್ನ ನಾವು ನೋಡ್ಕೊಂಡು ಬಂದಿರೋದ್ರಿಂದ ಕಾರ್ಮಿಕರು ಎಲ್ಲೆಲ್ಲ ನಾವು ಅದನ್ನ ಪ್ರತಿರೋಧಿಸಲೇಬೇಕು. ನಮ್ಮ ರೀತಿಯಲ್ಲಿ ನಮ್ಮ ದಿಕ್ಕಿನಲ್ಲಿ ಏನು ಮಾಡಬೇಕು ಅದು ಮಾಡ್ತಾ ಇದ್ದೀವಿ. ಸರ್, ಒಂದು ದೇಶದಲ್ಲಿ ದೇಣಿಗೆಯನ್ನು ಕೊಡಬೇಕು. ಅಧ್ಯಕ್ಷರು ನೋಡ್ಕೊಂಡು ಕೊಡ್ತಾರೆ. ಖಂಡಿತ ಅವರು ಕರಪ್ಷನ್ ಯಾರು ಕೊಡಲ್ಲ. ಅವ್ರು ಒಳ್ಳೆತನ ಇದೆ. ಇನ್ನೂ 5,000 10,000 ಹೌದಾ, ಅದನ್ನೇ ಅಲ್ಲೇ ತಗೊಂಡು ಅವ್ರು ಸಹಕಾರ ನೋಡ್ಬೋದು. ಟ್ರ್ಯಾಕ್ಟರ್ಗಳೆಲ್ಲ ಊಟ ಗಾಡಿ ನಾನು ಕೂಡ ಹೋಗಿದ್ದೀನಿ. ಅಡಿಕೆ ಕೂಡ ತಗೊಳಕ್ಕೆ ಕೊಟ್ಕೊಂಡಿದ್ದಾರೆ. ಯಾರು ನೀವು ಹೇಳಿದ್ರೆ ಯಾರು ಈಚೆ ಬಂದಿಲ್ಲ ಕೊರೋನಾದಲ್ಲಿ. ಅವ್ರಲ್ಲೇ ಮುನ್ನೂರು ಮಂದಿ ಇದೆಲ್ಲ ಊರ ಅಭಿವೃದ್ಧಿ ಆಗಬೇಕು, ದೇವಸ್ಥಾನ ಅಭಿವೃದ್ಧಿ, ಇಷ್ಟೆಲ್ಲ ಅವ್ರ ಕೊಡುಗೆ ಇದೆ ಸರ್. ದೊಡ್ಡ ಹೊತ್ತಿಗೆ ಪ್ರಾಮಾಣಿಕವಾಗಿ ಮನೆಯಲ್ಲೇನೆ ಒಳ್ಳೆಯ ಕಾಲ ಎಲ್ಲ ಆಸ್ತಿ ಮಾಡಿ ಅಂತಸ್ತು ಮಾಡಿ ಅಲ್ಲೇ ನಾವು ಒಳ್ಳೆ ಸರ್ಟಿಫಿಕೇಟ್ ತೊಗೊಳಲ್ಲ. ಈ ಸಮಾಜದಲ್ಲಿ ಎಲ್ಲ ಥರ ಇರ್ತಿತ್ತೆ ಒಳ್ಳೆಯದು ಕೆಟ್ಟದ್ದು. ಬಟ್ ಏಕಾಏಕಿ ಒಬ್ಬ ವ್ಯಕ್ತಿನ ಮಾನಹಾಳ ಮಾಡೋಂಥದ್ದು ತುಂಬ ತಪ್ಪು. ವ್ಯಕ್ತಿಯ ಬ್ಯಾಕ್ಗ್ರೌಂಡ್ ಗೊತ್ತಿಲ್ಲದೆ ಅವ್ರನ್ನ ತೇಜೋವತೆ ಮಾಡೋವಂಥದ್ದು, ಅವರ ಮಾನಹಾನಿ ಮಾಡೋವಂಥದ್ದು, ಹಾಗೆ ಅವ್ರ ಬಗ್ಗೆ ನಿಂದನೆ ಮಾಡೋವಂಥದ್ದು ತುಂಬ ತಪ್ಪು. ಇದು ಕೆಲವ್ರಿಗೆ ಗೊತ್ತಿಲ್ಲ, ಅದನ್ನು ತಿಳಿಸ್ಬೇಕು ಅಂತ ಈ ವಿಡಿಯೋ. ನಮಸ್ತೆ, ನಾವು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲಿಂದ ಬಂದಿದ್ದೀವಿ. ಎಷ್ಟು ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀರಿ? ನಾನು 15 ವರ್ಷದಿಂದ ಬರ್ತೀನಿ. ಈ 15 ವರ್ಷದಲ್ಲಿ ಬಂದಾಗ ದೇವಾಲಯ ಯಾವ ರೀತಿ ಇತ್ತು? ಮೊದಲಿಂದಲೂ ಇದು ಪವರ್ಫುಲ್ಲು ಮತ್ತು ನೀಟ್ ಮೇಂಟೈನ್ ಮಾಡಿದ್ದಾರೆ. ಯಾವ ದೇವಸ್ಥಾನದಲ್ಲೂ ಈ ಥರ ಇಲ್ಲ. ಇದಕ್ಕೆ ಆಡಳಿತ ಮಂಡಳಿಯೇ ನೇರ ಕಾರಣ ಅಥವಾ ಎಲ್ಲರೂ ಇಂಥವ್ರು ಹೇಳೋದಕ್ಕೆಲ್ಲ ಭಕ್ತಾದಿಗಳು, ಆಡಳಿತ ಮಂಡಳಿಗಳು, ಪೂಜೆ ಮಾಡೋರು ಪ್ರಬಲು ಮುಖ್ಯ ಪವರ್ಫುಲ್ ಆಗಿರೋ ಪೂಜೆ ಮಾಡ್ತಾರೆ. ಇಲ್ಲಿ ಆಡಳಿತ ಮಂಡಳಿಯಿಂದ ಏನಾದರೂ ವಸೂಲಾತಿ ನಡೀತಾ ಇದೆಯಾ ಭಕ್ತಾದಿಗಳಿಂದ ಅಥವಾ ಪುರೋಹಿತರಿಂದ ಆಗಲಿ ಮತ್ತೊಬ್ಬರಿಂದ? ಯಾವ ರೀತಿ ಅಂತ ತಿಳಿಸ್ಕೊಡಿ. ಯೂಟ್ಯೂಬ್ಗೆ ಹೋಗ್ಬಿಡು. ಯೂಟ್ಯೂಬ್ಗೆ ಇಲ್ಲ ಮಾದರಿ ಗ್ರಾಮ ಯಜಮಾನರುಗಳು ಮತ್ತು ಆಡಳಿತ LIVE SHARKS events EVENTS ತುಂಬ ಚೆನ್ನಾಗಿದೆ. ಎಂಟರ್ಟೈನ್ಮೆಂಟ್ಸ್ ಓಕೆ.
ವಾವ್. ಕೊಡಗಿಂದ ಬಂದಿದ್ದಾರೆ. ಎಲ್ಲ ಭಕ್ತಾದಿಗಳು ಕುತ್ಕೊಂಡು ಕೆರೆಯ ಆವರಣ, ಈ ಕಡೆ ದೇವಾಲಯದ ಅಂಗಳ, ಎರಡೂ ಕಡೆ ಒಳ್ಳೆ ಆಹ್ಲಾದಕರವಾದಂಥ ಗಾಳಿ, ತಣ್ಣನೆ ವಾತಾವರಣ, ಕೂತ್ಕೊಂಡು ಶಾಂತಿಯಿಂದ ಮನಸ್ಸು ನೆಮ್ಮದಿ ಮಾಡ್ಕೊಂಡು ಎದ್ದೋಗ್ಬೋದು ಇಲ್ಲಿಂದ. ಕ್ಷಿಪ್ರಕ್ರಾಂತಿ ಮೀಡಿಯಾದಿಂದ ಈ ದೇವಸ್ಥಾನಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ನಾವು ಸುಮಾರು 7 ವರ್ಷದಿಂದ ಬರ್ತಾ ಇದ್ದೀವಿ. ಹೌದು, ಒಳಗಡೆ ಪೂಜಾರಿ ಅವರು ಅಷ್ಟೇ ಯಾವಾಗ ಬಂದಾಗಲೂ ನೀಟಾಗಿ ಮಂಗಳಾರತಿ ಆಗಲಿ, ಅಭಿಷೇಕದ ಸಮಾಧಾನ ಆಗಲಿ ಶಾಸ್ತ್ರೋಕ್ತವಾಗಿ ಮಾಡಿಕೊಡ್ತಾರೆ. ಮತ್ತು ಈ ದೇವಾಲಯದ ಆವರಣ ಈ ಆಡಳಿತ ಮಂಡಳಿಯವರು ಇಷ್ಟು ಮಾಡಿದ್ದಾರೆ. ಸುತ್ತಮುತ್ತ ಕ್ಲೀನಾಗಿದ್ದಷ್ಟು ಜನರಿಗೆ ಎಚ್ಚರಿಕೆ ಕೊಡ್ಬೋದು. ಈ ಥರ ಡೈರೆಕ್ಷನ್ಸ್ ಬೋರ್ಡ್ ಆಗಲಿ ಏನಾದ್ರು ಹಾಕಿದ್ರೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಕಾಯಿ ಹೊಡಿಬೇಕು, ಹೂವು, ಹಣ್ಣು, ಕುಂಕುಮ ಎಲ್ಲ ಆಚೆಗೆ ಚಲ್ಲದೆ ನೀಟಾಗಿ ಹಾಕಿದ್ರೆ ದೇವಸ್ಥಾನದ ಆವರಣ ನೀಟಾಗಿ ಇಟ್ಕೊಳ್ಳೋದು. ಎಷ್ಟು ವರ್ಷದಿಂದ ಈ ದೇವಾಲಯಕ್ಕೆ ಬರ್ತಾ ಇದ್ದೀರಿ? ನಮ್ಮ ಮನೆ ದೇವರು. ಹಾಂ, ನಾವು ಸುಮಾರು ವರ್ಷದಿಂದಲೂ ಬರ್ತಾನೆ ಇದ್ದೀವಿ. ಸುಮಾರು ಬದಲಾವಣೆ ಇದೆ ಸರ್. ಬರೀ ದೇವಸ್ಥಾನ ಉಳಿದು ಮಾತ್ರ ಇತ್ತು. ಇಲ್ಲಿ ಸುತ್ತಮುತ್ತ ಪ್ರಾಂಗಣ ಇರ್ಬೋದು, ಬೇರೆ ರೀತಿ ಯಾವುದೇ ರೀತಿ ಇರಲಿಲ್ಲ. ಮೊದಲು ದೇವಸ್ಥಾನಕ್ಕೆ ಬಂದಾಗ ದೇವಸ್ಥಾನ ಒಂದು ಮಾತ್ರ ಇತ್ತು. ಮತ್ತು ಬೇರೆ ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಬೇರೆ ರೀತಿ ಇರ್ಬೋದು, ಕುತ್ಕೊಳ್ಳೋ ಜಾಗ ಇರ್ಬೋದು, ಬೇರೆ ಸುತ್ತ ಕುಳಿತಿದ್ದೀವಲ್ಲ, ಕುಳಿತಿದಾಗ ಒಂದು ನೆರಳಿನ ವ್ಯವಸ್ಥೆ ಕೂಡ ಇರಲಿಲ್ಲ. ನೆರಳಿನ ವ್ಯವಸ್ಥೆ ಕೂಡ ಇರಲಿಲ್ಲ. ಈಗ ಬಂದ ನೋಡಿ ಫ್ಯಾಮಿಲಿ ಎಲ್ಲನೂ ಅಕ್ಕಪಕ್ಕ ಕುತ್ಕೊಂಡು ಆರಾಮಾಗಿ ಒಂದು ಸ್ವಲ್ಪ ಕುತ್ಕೊಂಡು ಆರಾಮಾಗಿ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡೋದಕ್ಕೆ ನೆರಳಿನ ವ್ಯವಸ್ಥೆ ಇದೆ. ಮತ್ತು ಕುಡಿಯೋ ನೀರಿನ ವ್ಯವಸ್ಥೆ ಇದೆ. ಮತ್ತು ದಾಸೋಹ ವ್ಯವಸ್ಥೆ ಮಾಡಿದ್ದೀವಿ. ಮುಖ್ಯವಾಗಿ ದಾಸೋಹ ದೂರದಿಂದ ಎಲ್ಲಾದ್ರೂ ಬಂದರೆ ನಾವು ಮತ್ತು ಪೂಜೆ ಮಾಡಿಸ್ಕೊಂಡು ಇಲ್ಲ ಸುತ್ತಮುತ್ತ ನಾವು ಹೋಗ್ಬೇಕು. ಈಗ ನಾವು ಪೂಜೆ ಮಾಡಿಸ್ಕೊಂಡು ಒಂದು ದಾಸೋಹ ಭಾವನ ಮಾಡಿದ್ದಾರೆ. ಮುಖ್ಯವಾಗಿ ಯಾರನ್ನು ದೂರದಿಂದ ಇದು ಆಡಳಿತ ಮಂಡಳಿ ಆದಮೇಲೆ ಅಭಿವೃದ್ಧಿ ಯಾವ ರೀತಿ ಇದೆ? ಅದಕ್ಕೆ ಒಂದು ದೇವಾಲಯ ಇದ್ದಾಗ ಚೆನ್ನಾಗಿದೆ. ಮೊದಲೇ ಅಭಿವೃದ್ಧಿ ಇರಲಿಲ್ಲ, ಇವೆಲ್ಲ ಏನು ಇರಲಿಲ್ಲ. ಈಗ ಚೆನ್ನಾಗಿದೆ ಅಭಿವೃದ್ಧಿ. ಈಗ ಪರವಾಗಿಲ್ಲ. ಈಗ ಅನ್ನದಾಸೋಹ ಈಗ ಒಂದು 5 ವರ್ಷದಿಂದ ಮಾಡ್ತಾ ಇದ್ದಾರೆ. ಮೊದಲು ಮಾಡ್ತಾ ಇರಲಿಲ್ಲ. ಓಕೆ, ಈಗ 5 ವರ್ಷದಿಂದ ಅನ್ನದಾಸೋಹ ಆಗ್ತಾರೆ. ಚೆನ್ನಾಗಿದೆ. ಇದೆಲ್ಲ ಕಲ್ಲೆಲ್ಲ ಚೆನ್ನಾಗಿ ಆಗ್ತದೆ. ಆರಾಮಾಗಿ ಕೂತ್ಕೋಬೋದು. ಆಡಳಿತ ಮಂಡಳಿಯವರ ಕೆಲಸ ಕಾರ್ಯಗಳು ಶಾಂತರಾಜ್ ಅವರು ಕೆಲಸ ಮಾಡಿದ್ದಾರೆ. ಇನ್ನೂ ಮಾಡ್ತಾರಂತೆ. ಹಾಂ, ಇನ್ನೂ ಇದೆ. ಏನೇನು ಹೇಳಿದ್ರು ಅವರು, ನಾನು ಕೇಳಿದೆ ಅವ್ರಿಗೆ. ಹಾಂ, ಇನ್ನೂ ಇದೆ ಸರ್, ಮಾಡ್ತೀವಿ, ಒಂದೊಂದಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆಮೇಲೆ ಕೆರೆ ಅಂಗಳ ಎಲ್ಲ ಅದು ಚೆನ್ನಾಗಿ ಮಾಡಿದ್ದಾರೆ. ಭಕ್ತಾದಿಗಳಿಗೆ ಬಹಳ ಸಂತೋಷವಾದಂಥ ಪರವಾಗಿಲ್ಲ, ಆಹ್ಲಾದಕರವಾದಂಥ ವಾತಾವರಣ. ಬಂದ್ಮೇಲೆ ಒಂದು ಸ್ವಲ್ಪ ಇಂಪ್ರೂವ್ ಮಾಡಿದ್ದಾರೆ. ಅಧ್ಯಕ್ಷರೇ ನಮಸ್ಕಾರ. ನಮಸ್ತೆ. ಈ ಆಡಳಿತ ಮಂಡಳಿ ರಚನೆ ಆದಮೇಲೆ ಸಾಕಷ್ಟು ಅಭಿವೃದ್ಧಿ ಕಂಡಿದೆ. ಜೊತೆಗೆ ಯಾವುದೇ ಭಕ್ತಾದಿಗಳು ಕೂಡ ಇಲ್ಲಿ ಬಂದು ನೆಮ್ಮದಿಯಾಗಿ ಹೋಗುವಂಥ ಒಂದು ವಾತಾವರಣ ಸೃಷ್ಟಿ ಮಾಡಿದ್ದೀರಿ. ಒಂದು ಪೈಸದ್ದು ಲೋಪದೋಷ ಇಲ್ದಂಗೆ ಲೆಕ್ಕಾಚಾರವಾಗಿ ಆಡಳಿತ ಮಂಡಳಿಯಲ್ಲಿ ಪ್ರತಿಯೊಂದನ್ನು ಬರೆದಿಟ್ಕೊಂಡು ಯಾವುದೇ ಅಧಿಕಾರಿ ಬಂದರೂ ಎಲ್ಲವನ್ನ ಸವಾಲನ್ನ ಸ್ವೀಕರಿಸಿದ್ದೀರಿ. ಅವ್ರಿಗೇನು ಬೇಕೋ ದಾಖಲೆ ಸಮೇತ ಕೊಟ್ಟು ಬೇಷನ್ನಿಸ್ಕೊಂಡಿದ್ದೀರಿ. ಯಾರೋ ಒಬ್ಬರು ನಿಮ್ಮ ಮೇಲೆ ಒಂದು ಆಪಾದನೆ ಮಾಡ್ತಾರೆ, ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ? 100 ಜನ ಬಂದು ಆಪಾದನೆ ಮಾಡಲಿ, ಸತ್ಯಾಂಶ ಅನ್ನೋದು ಇಲ್ಲಿ ಇದೊಂದು ಧರ್ಮಕ್ಷೇತ್ರ. ವೀರಭದ್ರ ಸ್ವಾಮಿ ಕ್ಷೇತ್ರದಲ್ಲಿ ನಾವು ನಡ್ಕೊಳ್ಳೋ ರೀತಿ ನೀತಿ ಆ ಭಗವಂತ ನಮ್ಮ ಸರಿ ತಪ್ಪುಗಳನ್ನ ಲೆಕ್ಕಾಚಾರ ಹಾಕಿ ನೋಡ್ತಾ ಇರ್ತಾನೆ. ಆದರೆ ಈ ಕ್ಷೇತ್ರದಲ್ಲಿ ಕುಂತ್ಕೊಂಡು ನಾನೇನು ದೇವಸ್ಥಾನದ ಸುತ್ತ ಪೌಳಿ ಮಾಡಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ಆ ನಾಗರಕಲ್ಲುಗಳನ್ನ ತೆಗಿಬೇಕಾಗಿ ಬಂತು. ತೆಗೆದ್ರೂ ಸಹ ಅದು ಅರ್ಧ ಕಲ್ಲು ಬಿದ್ದೋಗ್ಬಿಟ್ಟಿದ್ದೋ, ವಿಭಿನ್ನ ಆಗೋಗಿದ್ದೋ. ನಾವು ನಮ್ಮ ಕ್ಷೇತ್ರದಲ್ಲಿ ಆ ಬಿದ್ದೋಗಿರೋ ಕಲ್ಲುಗಳು, ಭಿನ್ನವಾಗಿರೋ ಕಲ್ಲುಗಳನ್ನ ನಾವು ಹೆಂಗೆ ನೋಡ್ಕೊಂಡಿರೋದು. ಬೆಳಿಗ್ಗೆ ಸಾಯಂಕಾಲ ಈ ಕ್ಷೇತ್ರದಲ್ಲಿ ಸೇವೆ ಮಾಡ್ತಾ ಇರ್ತೀವಿ. ಆದರೆ ಅವ್ಯವಸ್ಥೆ ಆಗಿರೋಂಥ ನಾಗರಕಲ್ಲುಗಳನ್ನ ನಾವು ನೋಡ್ಕೊಂಡು ಹೆಂಗಿರೋದು ಅನ್ನೋ ಕಾರಣಕ್ಕೆ ತೆಗೆಸಿ ಅದನ್ನೆಲ್ಲ ಜಲಬಂಧನ ಮಾಡಿ ನೀರಲ್ಲಿಟ್ಟಿದ್ದೀವಿ. ಜನವರಿ 7ನೇ ತಾರೀಕಿಗೆ 48 ದಿವಸ ಪೂರ್ಣವಾದಮೇಲೆ ನಾವು ಒಂದು ಒಳ್ಳೆಯ ದಿವಸ ನೋಡಿ ಆ ನಾಗರಕಲ್ಲುಗಳನ್ನ ಪುನರ್ ಪ್ರತಿಷ್ಠಾಪನೆ ಮಾಡ್ತಾಯಿದ್ದೀನಿ.
ಆ ಪುನರ್ ಪ್ರತಿಷ್ಠಾಪನೆ ಮಾಡೋದಕ್ಕೆ ಜಾಗನೂ ಸಹ ಹಂತ ಹಂತವಾಗಿ ಸ್ಟೆಪ್ ಮಾಡಿದ್ದೀನಿ. ಈ ಪುನರ್ ಪ್ರತಿಷ್ಠಾಪನೆ ಮಾಡಿದ ತದನಂತರ ಏನು ಈ ಆಪಾದನೆ ಮಾಡ್ತಾವ್ರಲ್ಲ, ಏಕೆಂದರೆ ನಾವು ವೀರಭದ್ರ ಸ್ವಾಮಿ ಕ್ಷೇತ್ರದಲ್ಲಿ ಭಾಳಷ್ಟು ಅಭಿವೃದ್ಧಿ ಮಾಡಿದ್ದೀನಿ. ನಾನು ಒಬ್ಬ ಮಾಡಿಲ್ಲ, ಎಲ್ಲ ಸ್ನೇಹಿತರನ್ನ, ಭಕ್ತಾದಿಗಳನ್ನ, ದಾನಿಗಳನ್ನ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ನಾನು ಈ ಕ್ಷೇತ್ರದ ಅಭಿವೃದ್ಧಿ ಮಾಡಿರೋದು ಬಿಟ್ಟರೆ ನಾನೇ ಮಾಡಿದ್ದೀನಿ ಅಂತ ಯಾವತ್ತೂ ನಾನು ಅಲ್ಲ, ನೀವು ಹೇಳೋದಿಲ್ಲ. ನೀವು ಬೆಳಗ್ಗೆ 4:30-5 ಗಂಟೆಗೆ ಮಾರ್ಕೆಟ್ಗೆ ಹೋಗಿ ತರಕಾರಿಗಳು, ಸೊಪ್ಪುಗಳು, ಇನ್ನೊಂದು ಮತ್ತೊಂದು ಏನೇ ಆಗಿರಲಿ ಕೊಂಡು ಈ ವಯಸ್ಸಲ್ಲಿ ನೀವು ಈ ಒಂದು ಸ್ಥಾನದಲ್ಲಿ ಕೂತ್ಕೊಂಡು ಆಡಳಿತ ಮಾಡ್ಬೋದು. ನೀವು ಹೋಗ್ರಿ, ತಾಬರ್ರಿ, ನೀವು ಮಾಡಿರಿ. ನೀವು ಇಲ್ಲಿ ಪ್ರತಿಯೊಂದನ್ನು ನಿಮ್ಮ ಎದುರಿಗೆ ಹಾಕ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಿದ್ದೀರಿ. ಇಲ್ಲಿ ಎಲ್ಲ ಬಂದಂಥ ಎಲ್ಲ ಭಕ್ತಾದಿಗಳನ್ನ, ಆಯಾ ಗ್ರಾಮಸ್ಥರನ್ನ ಒಂದು ಕೆಲವ್ರನ್ನ ವಿಚಾರಿಸಿದೆ. ಇಲ್ಲ, ಶಾಂತಣ್ಣ ಅವರು ಯಾವುದೇ ಕಾರಣಕ್ಕೂ ಇನ್ನು ಕೊಟ್ಟು ರೂಢಿ ಐತೆ ಹೊರತಾಗಿ ಕಳ್ಕೊಂಡು ರೂಢಿ ಐತೆ ಹೊರತಾಗಿ ಅವರು ಕಿತ್ಕೊಳ್ಳೋವಂಥದ್ದಾಗಲಿ ಆ ಇದಕ್ಕೆ ಅವ್ರು ಯಾವತ್ತೂ ನೋಡಿಲ್ಲ. ನಾವು ಆ ಥರ ವ್ಯಕ್ತಿತ್ವನೂ ಅಲ್ಲ ಅವ್ರದ್ದು ಅಂತ ಹೇಳಿದ್ರು. ಮನುಷ್ಯ ನಾವು ಒಂದು ಆಡಳಿತ ನಡೆಸೋರು ಪ್ರತಿ ಒಂದು ಹೆಜ್ಜೆಗೂ ಸಮಾಜ ನೋಡ್ತಾ ಇರ್ತದೆ. ಈ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು. ನಮ್ಮ ಕೈಲಾಗಲಿಲ್ವ ಮನೆಗೆ ಹೋಗೋಣ. ಇವತ್ತು ಬೆಳಗಿನ ಜಾವ ಎದ್ದು 5 ಗಂಟೆಗೆ ತರಕಾರಿ ಇದು ತರಕ್ಕೆ ಏನಕ್ಕೆ ಹೋಗಬೇಕು ಅಂದರೆ ನನಗೆ ಆ ವೀರಭದ್ರ ಸ್ವಾಮಿ ಕೈ ಕಾಲು ಎಲ್ಲ ಗಟ್ಟಿ ಕೊಟ್ಟವನು. ಇನ್ನೂ ಗಟ್ಟಿಗಿರೋ ಅಷ್ಟು ದಿನ ಸೇವೆ ಮಾಡೋಣ. ಇದು ಒಂಥರ 5 ಗಂಟೆ ರಾತ್ರಿಗೆ ಹೋಗಿ ತರಕಾರಿ ಇದು ತಾಂಬಂದ್ರೆ ಅದು ಒಂದು ವ್ಯಾಯಾಮ ಆದಂಗೆ, ದೇವ್ರ ಸೇವೆ ಮಾಡ್ದಂಗೆ. ಇದರಲ್ಲಿ 2 ಮಾತಿಲ್ಲ. ಹಂಗಾಗಿ ಏನೋ ನಡೆಯೋಷ್ಟು ದಿವಸ ನಮ್ಮ ದೇವ್ರ ಸೇವೆ ಮಾಡೋದಕ್ಕೆ ನಾನು ಸದಾ ಬದ್ಧನಾಗಿರ್ತೀನಿ. ಇದು ಯಾವುದೋ ಒಂದು ಯೂಟ್ಯೂಬ್ ಚಾನಲ್ ನವರು ನಮ್ಮ ಮನೆಗೆ ಬೆಂಕಿ ಬೀಳಿ ಅಂತ ಅಂದವ್ರೆ, ನಮ್ಮ ವಂಶ ನಿರಂಶವಾಗಿ ಹೋಗಲಿ ಅಂತಾರೆ. ಆದರೆ ಇವನು ಒಬ್ಬ ಹೇಳಿದ ತಕ್ಷಣ ಯಾವುದು ಆಗಲ್ಲ. ಭಗವಂತ ಮೇಲೊಬ್ಬ ಭಗವಂತ ಅವನೇ. ಭಗವಂತ ಕಾಯ್ತಾವನೆ. ಭಗವಂತ ನಾವು ಪ್ರತಿಯೊಂದು ನಾವು ನಡೆಯೋ ಹೆಜ್ಜೆನ ಅವನು ನಿಗಾ ಮಾಡ್ತಾ ಇರ್ತಾನೆ. ಅವನು ನಮ್ಮನ್ನು ಮಟ್ಟ ಹಾಕ್ಬೋದೇ ಹೊರತು ಜನಸಾಮಾನ್ಯರಲ್ಲಿ ಮಟ್ಟ ಹಾಕೋಕ್ಕಾಗೋದಿಲ್ಲ. ನಾವಂತೂ ಕೆಟ್ಟದ್ದು ಬಯಸಲ್ಲ. ಅವ್ನಿಗೆ ಒಳ್ಳೇದಾಗಲಿ, ಅವನ ಕುಟುಂಬಕ್ಕೆ ಒಳ್ಳೇದಾಗಲಿ. ನಾಗರ ಪ್ರತಿಷ್ಠಾಪನೆ ಮಾಡ್ತೀನಿ. ಅವನು ಈ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಅವನೇನು 60-70 ವರ್ಷದಿಂದ ಬಂದು ನಮ್ಮ ಕುಟುಂಬ ಪೂಜೆ ಮಾಡ್ತಿತ್ತು ಅಂತ ಹೇಳಿ ಇನ್ನೂ 100 ವರ್ಷ ಪೂಜೆ ಮಾಡುವಂಥ ಜಾಗನ ಕಲ್ಪಿಸ್ಕೊಡ್ತೀನಿ. ಪೂಜೆ ಮಾಡ್ಕೊಂಡೋಗಲಿ, ಸಂತೋಷವಾಗಿರಲಿ. ಧನ್ಯವಾದಗಳು ಅಧ್ಯಕ್ಷ. ಥ್ಯಾಂಕ್ ಯು.